ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಕ್ಕಳ ಸಮಸ್ಯೆಗಳಿಗೆ ಸಂಗೀತ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ BR ಛಾಯಾ. ಇವಾಗ ಪಾಣಿಯವರೇ, ಆವಾಗಲೇ ಮಾತಾಡ್ತಾ ಇದ್ರಿ, ನೀವು ಫಿಲ್ಟ್ರಿಂಗ್ ಮತ್ತು ಗೇಟಿಂಗ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇದಕ್ಕೂ ಮತ್ತು ಇವಾಗ ಸಂಗೀತ ಥೆರಪಿಗೂ ಇದಕ್ಕೆ ಯಾವ ಥರ ಒಂದು ಸಂಬಂಧ ಅಂತ ಹೇಳ್ತೀರಾ? ಸಂಬಂಧ ಇದೆ. ಡಾಕ್ಟರ್ ಆಲ್ಫ್ರೆಡ್ ಎ ಟೊಮ್ಯಾಟಿಸ್ ಅವ್ರು ಕಂಡುಹಿಡಿದಂತಹ ಎಲೆಕ್ಟ್ರಾನಿಕ್ ಇಯರ್ನಲ್ಲಿ ಮೊಜಾರ್ಟ್ ಅಂತಕ್ಕಂಥ ಹಳೆಯ 18ನೇ ಶತಮಾನದ ಮಹಾನ್ ಸಂಗೀತಗಾರ ಆತನ ಕೆಲವು ಪೀಸಸ್ಸನ್ನು ಯೂಸ್ ಮಾಡ್ತಾರೆ, ವಯಲಿನ್ ಪೀಸಸ್ಸನ್ನು. ಒಂದು ಹಾಡು ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ಹೈ ಫ್ರೀಕ್ವೆನ್ಸಿ ಇದೆ, ಮಿಡ್ ಫ್ರೀಕ್ವೆನ್ಸಿ ಇದೆ ಮತ್ತು ಲೋಯರ್ ಫ್ರೀಕ್ವೆನ್ಸಿ ಇದೆ. ಅವೆಲ್ಲ ಸೇರಿದರೆ ಒಂದು ಹಾಡು. ಈ ಎಲೆಕ್ಟ್ರಾನಿಕ್ ಇಯರ್ನಲ್ಲಿ ಆ ಹಾಡನ್ನು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಪೆಷಲ್ ಡಿವೈಸ್ ಅದು ಎಲ್ಲ ಫ್ರೀಕ್ವೆನ್ಸಿನ ಚೇಂಜ್ ಮಾಡುತ್ತೆ. ಫಿಲ್ಟ್ರಿಂಗಲ್ಲಿ ಏನಾಗುತ್ತೆ, ಹೆಡ್ಫೋನ್ ಹಾಕ್ಬಿಟ್ಟು ಪೇಷಂಟ್ ಕಿವಿ ಹಾಕ್ತಾರೆ. ಪೇಷಂಟ್ ಕಿವಿನಲ್ಲಿ ನಾನು ಆಗಲೇ ಹೇಳಿದಾಗೆ ವೆಸ್ಟಿಬ್ಯೂಲ್ ಮತ್ತು ಕಾಚ್ಲಿಯಾ ಅಂತಕ್ಕಂತಹ ಕಿವಿಯ ಮಸಲ್ಸು ತುಂಬ ನಿಷ್ಕ್ರಿಯವಾಗಿರ್ತವೆ, ತುಂಬ ಜಡ ಆಗಿರ್ತವೆ. ಅವುಗಳನ್ನ ಚೈತನ್ಯ ಕೊಟ್ಟು ಎಬ್ಬಿಸಿ ಅವುಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಕೆಲಸ ಸಕ್ಸಸ್ಸು. ಅದನ್ನು ಈ ಫಿಲ್ಟ್ರಿಂಗ್ ಮತ್ತು ಗೇಟಿಂಗ್ ಟೆಕ್ನಿಕ್ ಮಾಡ್ತವೆ. ಹೇಗೆ ಮಾಡ್ತವೆ ಅಂತಂದರೆ, ಫಿಲ್ಟ್ರಿಂಗ್ನಲ್ಲಿ ಒಂದು ಹಾಡು ಮೊದಲು ಹೈ ಫ್ರೀಕ್ವೆನ್ಸಿ ಬರುತ್ತೆ, ಸಡನ್ಲಿ ಲೋ ಫ್ರೀಕ್ವೆನ್ಸಿ ಬರುತ್ತೆ, ಸಡನ್ಲಿ ಮಿಡ್ ಫ್ರೀಕ್ವೆನ್ಸಿ ಹೇಗೆ ಬೇಕಾದ್ರೆ ಚೇಂಜ್ ಆಗ್ತಿರ್ತದೆ. ಓಕೆ, ಒಂದೇ ಸಲಕ್ಕೆ ಒಂದೇ ಫ್ರೀಕ್ವೆನ್ಸಿ ಬರಲ್ಲ, ಫ್ರೀಕ್ವೆನ್ಸಿ ಅಟ್ ಎ ಟೈಮ್ ಬರಲ್ಲ. ಹೀಗಾಗಿ ಆ ಎರಡು ಮಸಲ್ ಏನು ಇದೆಯಲ್ಲ ಕಾಚ್ಲಿ ಇದಕ್ಕೂ ಅವಕ್ಕೆ ತಬ್ಬಿಬ್ಬಾಗ್ತವೆ. ಓಕೆ, ಶ್ರಮ ಪಟ್ಟೇ ಇರಲ್ಲ, ಹುಟ್ಟದಾಗಿಂದ ಮಗು ಆ ಮಸಲ್ಸು ಆ್ಯಕ್ಟಿವ್ ಆಗಿರಲ್ಲ. ಆ ಮಸಲ್ಸು ಆ್ಯಕ್ಟಿವ್ ಆಗೋ ಥರ ಈ ಥರ ಸೌಂಡ್ ಟೆಕ್ನಿಕ್ ಓಕೆ ಒಂದು. ಇನ್ನೊಂದು ಗೇಟಿಂಗ್ ಅಂದರೆ ಏನಂದರೆ ಹೈ ಮತ್ತು ಬೇಸ್ ಮಧ್ಯೆ ಓಡಾಡ್ತಿರ್ತದೆ. ಲೋಯರ್ ಫ್ರೀಕ್ವೆನ್ಸಿ ಮತ್ತು ಹೈಯರ್ ಫ್ರೀಕ್ವೆನ್ಸಿ ಒಂದು ಅಪ್ಪಡಿಸಿರುತ್ತೆ, ಕಿವಿಗೆ ಹಿತವಾಗಿರಲ್ಲ. ಈಗ ಕೇಳಿಸ್ತದೆ, ಮ್ಯೂಸಿಕ್ ನೀವು ಕೇಳಿದ್ರೆ, ನೀವು ಹೆಡ್ಫೋನ್ ಹಾಕೊಂಡು ಕೇಳಿದ್ರೆ ನಾರ್ಮಲ್ ಮನುಷ್ಯರು ಬಹಳ ಏನಂತಾರೆ ಅದಕ್ಕೆ ಹಿತವಾಗಿ ಕೇಳಿಸೋದಿಲ್ಲ ಹಾಡು. ಇದು ಬಹಳ ಮೇಜರ್ ವ್ಯತ್ಯಾಸ. ಇದು ಭಾರತೀಯ ಸಂಗೀತ ಚಿಕಿತ್ಸೆಯಲ್ಲಿ ಅತ್ಯಂತ ಅದ್ಭುತವಾದ, ಕಿವಿಗೆ ಅತ್ಯಂತ ಮಾಧುರ್ಯ ತುಂಬಿದಂಥ ಗೀತೆಗಳು ನಾವು ಕೇಳ್ತೀವಿ. ಆದರೆ ಫಾರಿನಲ್ಲಿ ಹಾಗಲ್ಲ, ಕಿವಿ ಕೇಳಲಿಕ್ಕೆ ಆಗಬಾರ್ದು, ಯಾತನೆ ಕೊಡಬೇಕದು. ಅಂಥ ಹಾಡುಗಳನ್ನೇ ಈ ಟೆಕ್ನಿಕ್ಕಿಂದ ಮಾಡಿ, ಫಿಲ್ಟ್ರಿಂಗ್ ಮತ್ತು ಗೇಟಿಂಗ್ ಟೆಕ್ನಿಕ್ಕಿಂದ. ದುರ್ದೈವಶಾತ್ ಏನಂದರೆ ನಮ್ಮ ಭಾರತದಲ್ಲಿ ಈ ಟೆಕ್ನಿಕ್ ಇನ್ನೂ ಬಂದಿಲ್ಲ. ಈ ಒಂದು ಹೊಸ ಟೆಕ್ನಿಕ್ ಏನು ಹೇಳಿದ್ನಲ್ಲ, ಫಿಲ್ಟ್ರಿಂಗ್ ಮತ್ತು ಗೇಟಿಂಗು ಥ್ರೂಔಟ್ ವರ್ಲ್ಡ್ ಭಾಳ ಪಾಪ್ಯುಲರ್ ಆಗಿದೆ. ಇಟ್ಸ್ ವೆರಿ ತುಂಬ ಚೀಪ್. ಇದು ವೆರಿ ಚೀಪ್, ವೆರಿ ಸಿಂಪಲ್. ಒಂದು ಹೆಡ್ಫೋನು, ಒಂದು ಸಾಫ್ಟ್ವೇರು. ಓಕೆ, ಯಾರಾದರೂ ನನ್ನ ಆಸಕ್ತರು ನನ್ನನ್ನು ಸಂಪರ್ಕಿಸಿದ್ರೆ ಖಂಡಿತ ಅವರು ಸಹಾಯ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ. ಓಕೆ, ಖಂಡಿತ ಈ ಒಂದು ಬೇಕು ಪ್ರಯತ್ನ ಆಗಬೇಕು, ಅಟ್ಲೀಸ್ಟ್ ಇಂಡಿಯಾದಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ನನ್ನ ಆಸೆ. ಓಕೆ, ಇನ್ನು ಮುಂದಿಂದು ಯಾವ ರಾಗ ಹಾಡ್ತಾ ಇದ್ದೀರಾ? ಈಗ ಒಂದು ಭಾವಗೀತೆ ಹಾಡ್ತಾ ಇದ್ದೀನಿ. ಇದು ಭೀಮ್ಪಲಾಸ್ ಛಾಯೆ ಜಾಸ್ತಿ ಇದೆ ಇದರಲ್ಲಿ. ಭಾವಗೀತೆನಲ್ಲಿ ಮತ್ತು ಸಿನಿಮಾ ಹಾಡುಗಳಲ್ಲಿ ಪಕ್ಕಾ ಅದೇ ರಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಭಾವಗೀತೆನ ಪದ್ಮಪಾಣಿ ಅವರೇ ರಾಗ ಸಂಯೋಜನೆ ಮಾಡಿರೋಂಥ ಹಾಡು. ಇದನ್ನು ಹಾಡಿ. ಭೂಮಿಯಲ್ಲಿ ಬೇರು ಬಿಟ್ಟು
ನಾನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ PUC ಓದ್ತಿರ್ಬೇಕಾದ್ರೆ ನನ್ನ ವಿದ್ಯಾಗುರುಗಳಾಗಿದ್ದಂತಹ ಡಾಕ್ಟರ್ ಬುದ್ಧಣ್ಣ ಹಿಂಗಬೇರೆ, ಕರ್ನಾಟಕದ ಖ್ಯಾತ ಕವಿಯವರು, ಅವರು ಬರೆದಂಥ ಈ ಗೀತೆಯನ್ನು ದೂರದರ್ಶನಕ್ಕೋಸ್ಕರ ರಾಗ ಸಂಯೋಜನೆ ಮಾಡಿದ್ದೆ ಹಾಡು. ಓಕೆ, ಇನ್ನು ಸಾಕಷ್ಟು ರಾಗ ಸಂಯೋಜನೆಗಳು ಮಾಡಬೇಕು ನೀವು, ನಾವು ಹಾರೈಸ್ತೀವಾಗಂತ. ಇನ್ನು ಛಾಯಾ ಅವರು, ಇವಾಗ ಭೀಮ್ ಪಲಾಸ್ ರಾಗದಲ್ಲಿ ಇನ್ನು ಯಾವ್ಯಾವ ಹಾಡುಗಳು ಬರುತ್ತೆ ಅಂತ ಹೇಳ್ತೀರಾ? ಸುಮಾರು ಹಾಡುಗಳಿದೆ. ವಿರಹ ನೋವು ನೂರು, ಅದು ಆಮೇಲೆ ಹೂ ಚೆಲುವೆಲ್ಲ, ಹೂ ಚೆಲುವೆಲ್ಲ ನಂದೆಂದಿತು, ಬಣ್ಣ ಬಣ್ಣ ನನ್ನ ಒಲವಿನ ಬಣ್ಣ, ಕಣ್ಣಿಂದ ನೀ ಬಾಣ ಬೀಸಿದಾಗ. ಹೀಗೆ ಭೀಮ್ ಪಲಾಸ್ ರಾಗದಲ್ಲಿ ಸುಮಾರು ಸಾವಿರಾರು ಹಾಡುಗಳಿದೆ, ಯಾವ್ದು ಬೇಕಾದ್ರೂ ಕೇಳ್ಬೋದು ಜನ. ಇನ್ನು ಕೊನೆಯಲ್ಲಿ ಇವಾಗ ಮಕ್ಕಳ ಸಮಸ್ಯೆಗಳಿಗೆ ಈ ಸಂಗೀತ ಚಿಕಿತ್ಸೆಯನ್ನು, ಸಂಗೀತ ಥೆರಪಿಯನ್ನು ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪೋಷಕರಿಗೆ ಅಂತ? ಕಿವಿ ಮಾತು ಇಷ್ಟೇ, ಮಕ್ಕಳು ಚೆನ್ನಾಗಿ ಕೇಳಿ, ಶಬ್ದಗಳನ್ನು ಕೇಳೋಕ್ಕೆ ಪ್ರೋತ್ಸಾಹ ನೀಡಿ. ಎಷ್ಟು ಮನುಷ್ಯ ಕೇಳ್ತಾನೋ ಅಷ್ಟು ಪರ್ಫೆಕ್ಟ್ ಆಗ್ತಾನೆ. ಒಂದು ಈ ಥರ ಸಮಸ್ಯೆ ನಿಮ್ಮ ಮಕ್ಕಳಿಗೆ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಡಾಕ್ಟರ್ಸಲ್ಲಿ ಕರ್ಕೊಂಡು ಹೋಗಿ. ಈ ಫಿಲ್ಟ್ರಿಂಗ್ ಮತ್ತು ಗೇಟಿಂಗ್ ಟೆಕ್ನಿಕ್ಕಿಂದ ಮೋಸ್ಟ್ಲಿ ಈಗ ಅಲ್ಲಿ ಬಂದಿರ್ಬೋದು ಅಂತ ಕಾಣಿಸುತ್ತೆ ಬೆಂಗಳೂರಲ್ಲಿ. ಮಕ್ಕಳನ್ನ ತೋರಿಸಿ, ಮಕ್ಕಳು ಸರಿಯಾಗಲಿ, ಮಕ್ಕಳು ರಾಷ್ಟ್ರದ ಆಸ್ತಿ. ಓಕೆ, ಇನ್ನು ಛಾಯಾ ಅವರೇ, ಇವಾಗ ಬರೀ ಏನಂದರೆ ಸಂಗೀತ ಅಂದ್ಬಿಟ್ರೆ ಬರೀ ಕಾಂಪಿಟೇಷನ್ಗೆ ಮಕ್ಕಳನ್ನ ಸಜ್ಜುಗೊಳಿಸೋದು, ಅದರಲ್ಲಿ ಏನಂದರೆ ಮಕ್ಕಳು ಒಳ್ಳೇದಾಗಿ ಏನಂತಂದರೆ ಹಾಡ್ಬಿಡ್ಬೇಕು, ಪ್ರಥಮ ಪ್ರೈಸ್ ಬಂದ್ಬಿಡ್ಬೇಕು. ಅದೇ ನಾ ಹೇಳೋದೇನಂದರೆ ಪೇರೆಂಟ್ಸ್ಗೆ ಅವ್ರು ಕಲೀಲಿ ಅನ್ನೋ ಆಸೆ ಇರಬೇಕಷ್ಟೇ, ಬಟ್ ತುಂಬ ಹೋಪ್ಸ್ ಇಟ್ಕೋಬಾರ್ದು ಫಸ್ಟೇ ಬರಬೇಕು, ನಮ್ಮ ಮಗುನೇ ಫಸ್ಟು ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅಂತ. ಕಲಿತಾ ಇರಲಿ, ಕೇಳ್ತಾ ಇರಲಿ. ಓಕೆ, ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತ ಥೆರಪಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇಬ್ಬರಿಗೂ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಮಕ್ಕಳಿಗೆ ಸಂಗೀತ ಪಾಠ ಹೇಳಿಸೋದು ಅಂದರೆ ಕಾಂಪಿಟೇಷನ್ಗಳಿಗೆ ಸಿದ್ಧಪಡಿಸೋದಲ್ಲ, ಅತಿಯಾದ ಒತ್ತಡವನ್ನು ಹೇರೋದಲ್ಲ, ಭವಿಷ್ಯದ ಜೀವನಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸೋದು. ಸಂಗೀತ ಕಲ್ತಿರುವಂಥ ಮಕ್ಕಳು, ಸಂಗೀತ ಕಲಿಯದಿರೋ ಮಕ್ಕಳು, ಇವರಿಬ್ಬರ ಗ್ರಹಿಕೆ, ಬುದ್ಧಿವಂತಿಕೆ, ಚುರುಕುತನಗಳನ್ನು ನೀವು ತಾಳೆ ಹಾಕಿದ್ರೆ ಇದರ ಸತ್ಯಾಸತ್ಯತೆ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮ್ಯೂಸಿಕ್ ಥೆರಪಿಯ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ: 9900 333 040.